ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ನಿಮ್ಮ ಶ್ರುತಿ ಪಾಟೀಲ್. RCB ಪರ ಬ್ಯಾಟ್ ಬೀಸಿದ್ರು ಸುದೀಪ್. ಕಿಚ್ಚ ಈಗ ಕರ್ನಾಟಕದ ಬುಲ್ಡೈಸರ್ ನಾಯಕ. ಹೌದು, IPL 10ನೇ ಆವೃತ್ತಿಯಲ್ಲಿ ಸತತ ಸೋಲಿನಿಂದ ಹೀನಾಯ ಸ್ಥಿತಿಯಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಕ್ರಿಕೆಟ್ ದಿಗ್ಗಜರುಗಳು ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಟೂರ್ನಿ ಆರಂಭಕ್ಕೂ ಮುಂಚೆ ಗೆಲ್ಲುವ ಫೇವರಿಟ್ ತಂಡವಾಗಿದ್ದ RCB ಈಗ ಪಾಯಿಂಟ್ ಟೇಬಲ್ನಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಹೀಗಾಗಿ ಮತ್ತೊಂದೆಡೆ RCB ಅಭಿಮಾನಿಗಳು ಕೂಡ ಕೊಹ್ಲಿ ಹುಡುಗರ ಮೇಲೆ ಉರಿದು ಬೀಳ್ತಿದ್ದಾರೆ. ಈ ಮಧ್ಯೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು RCB ತಂಡದ ಬೆನ್ನಿಗೆ ನಿಂತಿದ್ದು ಅಭಿಮಾನಿಗಳಿಗೆ ಕಿವಿಮಾತನ್ನ ಹೇಳಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮೇಲೆ ಕ್ರಿಕೆಟ್ ಜಗತ್ತು ಟೀಕಾ ಪ್ರಹಾರ ಮಾಡ್ತಾ ಇದೆ. ಹೀಗಿರುವಾಗ ನಟ ಸುದೀಪ್ RCB ತಂಡಕ್ಕೆ ನೈತಿಕ ಬೆಂಬಲ ನೀಡುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಕಿಚ್ಚ ಸುದೀಪ್ ನಾಯಕತ್ವದ ಕರ್ನಾಟಕದ ಬುಲ್ಡೋಸ್ ತಂಡದ ವಿರುದ್ಧ RCB ಮ್ಯಾಚ್ ಆಡಿದ್ರೆ ಸುದೀಪ್ ರವರ ಟೀಮ್ ಗೆಲ್ಲುತ್ತೆ ಎಂದು ಅಭಿಮಾನಿಯೊಬ್ಬರು ಟ್ವೀಟ್ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಹೀರೋಗಳ ಬೆನ್ ಹಿಂದೆ ನಿಲ್ಲಬೇಕು ಫ್ರೆಂಡ್ಸ್. ಉತ್ತಮವಾಗಿ ಆಡುವ ಸಂದರ್ಭದಲ್ಲಿ ಅವರುಗಳು ಹೊಗಳಿ, ಕೆಟ್ಟ ಸಂದರ್ಭದಲ್ಲಿ ಅವರನ್ನ ತೆಗಳುವುದು ಮಾನವೀಯತೆಯಲ್ಲ ಎಂದು ಟ್ವೀಟ್ ಮಾಡುವ ಮೂಲಕ ಅಭಿಮಾನಿಯೊಬ್ಬ ತಣ್ಣಗಾಗಿಸಿದ್ದಾರೆ. IPL 10ನೇ ಆವೃತ್ತಿಯಲ್ಲಿ RCB ಆಡಿರುವ 13 ಪಂದ್ಯಗಳಿಂದ ಕೇವಲ 2ರಲ್ಲಿ ಮಾತ್ರ ಜಯ ಗಳಿಸಿದೆ. 11 ಪಂದ್ಯಗಳನ್ನ ಸೋತಿದೆ. ಈ ಮೂಲಕ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಕ್ರಿಕೆಟ್ನಿಂದ ಹಿಂದೆ ಸರಿದಿದ್ದ ಕಿಚ್ಚ ಸುದೀಪ್ ಅವರು ಇದೀಗ ಕರ್ನಾಟಕ ಬುಲ್ಡೋಸರ್ ತಂಡಕ್ಕೆ ಮತ್ತೆ ಸಪೋರ್ಟ್ ಮಾಡ್ತಾ ಮುಂದೆ ಬಂದಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.